ಕುಂಭ ರಾಶಿಯವರಿಗೆ ಜೂನ್ 27, 28, 29, 30ರ ದಿನಾಂಕಗಳು ಯಾಕೆ ಅಷ್ಟೊಂದು ವಿಶೇಷ ಅಂತ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ. ಯಾಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಸ್ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯಿಂದ ನಡೆಯಲಿರುವ ಪ್ರಮುಖ ಬದಲಾವಣೆಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಲಿದ್ದೇವೆ. ಆ ವ್ಯಕ್ತಿ ನಿಮಗೆ ಒಳ್ಳೆಯ ಸುದ್ದಿ ತರುತ್ತಾರಾ, ಉದ್ಯೋಗದಲ್ಲಿ ಅವಕಾಶ ಕೊಡಿಸುತ್ತಾರಾ, ಅಥವಾ ನಿಮ್ಮ ಜೀವನವನ್ನೇ ಬದಲಾಯಿಸುವ ನಿರ್ಧಾರಕ್ಕೆ ಕಾರಣವಾಗುತ್ತಾರಾ ಎಂಬ ವಿಷಯವನ್ನು ಪೂರ್ತಿಯಾಗಿ ತಿಳಿದುಕೊಳ್ಳುತ್ತೀರಿ. ಅಷ್ಟೇ ಅಲ್ಲ, ಈ 4 ದಿನಗಳಲ್ಲಿ ನಿಮಗೆ ಸಿಗಲಿರುವ 3 ಶುಭ ಸುದ್ದಿಗಳು, ಕುಟುಂಬದಲ್ಲಿ ನಡೆಯುವ ಬದಲಾವಣೆಗಳು, ಪ್ರೇಮ ವಿವಾಹ, ಉದ್ಯೋಗ, ವ್ಯಾಪಾರ, ಧನಯೋಗ, ಆರೋಗ್ಯ ಹಾಗೂ ಗ್ರಹಗಾರ ಪ್ರಭಾವ, ಅದೃಷ್ಟವನ್ನು ಹೆಚ್ಚಿಸುವ ಪರಿಹಾರಗಳು, ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಗಲಿವೆ ಎಂಬ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಲಿದ್ದೇವೆ. ಮುಖ್ಯವಾಗಿ ಈ 4 ದಿನಗಳಲ್ಲಿ ನೀವು ಮಾಡಬಾರದ ಕೆಲವು ತಪ್ಪುಗಳ ಬಗ್ಗೆಯೂ ತಿಳಿಸಿಕೊಡುತ್ತೇವೆ. ಆದ್ದರಿಂದ ಕುಂಭರಾಶಿಯವರು ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವಿನ್ನೂ ನಮ್ಮ ದೇವರ ಅನುಗ್ರಹ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಇನ್ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲೈಕನ್ ಅನ್ನು ಖಂಡಿತ ಪ್ರೆಸ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿದ ಫಲಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆದಾವಾ ಇಲ್ಲವಾ ಎಂಬುದನ್ನು ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಇನ್ನುಳಿದ ಅನೇಕ ಕುಂಭರಾಶಿಯವರಿಗೆ ಧೈರ್ಯ ಮತ್ತು ನಂಬಿಕೆಯನ್ನು ನೀಡುತ್ತದೆ. ಗ್ರಹಸ್ಥಿತಿಯ ಪ್ರಭಾವ, ಶನಿದೇವರ ಅನುಗ್ರಹ ನಿಧಾನವಾಗಿ ಫಲ ಕೊಡುವ ಸಮಯವಿದು. ಈ 4 ದಿನಗಳಲ್ಲಿ ಕುಂಭರಾಶಿಯ ಮೇಲೆ ಮುಖ್ಯವಾಗಿ ಶನಿಯ ಪ್ರಭಾವ ಬಲವಾಗಿರುತ್ತದೆ. ಶನಿ ಎಂಬುದು ಕಷ್ಟಪಡುವವರನ್ನು ಇಷ್ಟಪಡುವ ಗ್ರಹ. ನೀವು ಎಷ್ಟು ಪ್ರಾಮಾಣಿಕವಾಗಿ ಶ್ರಮಪಡುತ್ತೀರೋ ಅಷ್ಟು ದೊಡ್ಡ ಫಲವನ್ನು ಕೊಡಲು ಆತ ಪ್ರಯತ್ನಿಸುತ್ತಾನೆ. ಅದಕ್ಕಾಗಿಯೇ ಇದುವರೆಗೆ ನೀವು ಎದುರಿಸಿದ ಕಷ್ಟಗಳು ಒಂದೇ ಸಮನೆ ಮುಗಿಯದಿದ್ದರೂ ಅವುಗಳಿಂದ ಹೊರಬರುವ ದಾರಿಗಳು ಮಾತ್ರ ಕಾಣಿಸಲು ಶುರುವಾಗುತ್ತವೆ. ಗುರು ಗ್ರಹದ ಅನುಕೂಲ ದೃಷ್ಟಿಯಿಂದಾಗಿ ನಿಮಗೆ ಆರ್ಥಿಕವಾಗಿಯೂ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಹಿಂದೆ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆದುಕೊಳ್ಳುತ್ತವೆ. ಸರ್ಕಾರಿ ಕಚೇರಿಗಳಲ್ಲಿ ಬಾಕಿಯಿರುವ ಫೈಲುಗಳು ಮುಂದೆ ಹೋಗುವ ಸೂಚನೆಗಳಿವೆ. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತದೆ. ಚಂದ್ರನ ಸಂಚಾರದ ಕಾರಣದಿಂದಾಗಿ ಭಾನುವಾರ ನಿಮ್ಮ ಮನಸ್ಸು ಸ್ವಲ್ಪ ಭಾವುಕವಾಗುತ್ತದೆ. ಸಣ್ಣ ವಿಷಯಕ್ಕೆ ಬೇಸರ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದರೆ ಅದೇ ದಿನ ಕುಟುಂಬದ ಸದಸ್ಯರ ಪ್ರೀತಿ ಮತ್ತು ಪ್ರೋತ್ಸಾಹ ನಿಮ್ಮಲ್ಲಿ ಹೊಸ ಧೈರ್ಯ ತುಂಬುತ್ತದೆ. ಸೋಮವಾರದಿಂದ ಪರಿಸ್ಥಿತಿಗಳು ಪೂರ್ತಿಯಾಗಿ ಬದಲಾಗಲು ಶುರುವಾಗುತ್ತವೆ. ನೀವು ಅಂದುಕೊಂಡ ಒಂದು ಕೆಲಸ ಪೂರ್ತಿಯಾಗುತ್ತದೆ. ಯಾರೋ ಒಬ್ಬರು ನಿಮಗೆ ಫೋನ್ ಮಾಡಿ ಹೇಳುವ ಸುದ್ದಿ ನಿಮ್ಮ ಮನಸ್ಸಿಗೆ ಸಂತೋಷ ನೀಡುತ್ತದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಬರಬಹುದು. ಸಣ್ಣ ಹೂಡಿಕೆ ಕೂಡ ಒಳ್ಳೆಯ ಲಾಭ ತಂದುಕೊಡಬಲ್ಲದು. ಉದ್ಯೋಗ ಬದಲಾಯಿಸಬೇಕು ಅಂದುಕೊಳ್ಳುವವರಿಗೆ ಒಂದು ಒಳ್ಳೆಯ ಅವಕಾಶ ಕಾಣಿಸುತ್ತದೆ. ವಿದೇಶಕ್ಕೆ ಹೋಗಲು ಕಾಯುತ್ತಿರುವವರಿಗೂ ಅನುಕೂಲಕರ ಮಾಹಿತಿ ಸಿಗುವ ಸೂಚನೆಗಳಿವೆ. ಆದರೆ ಈ ಗ್ರಹ ಸ್ಥಿತಿ ಒಂದು ಎಚ್ಚರಿಕೆಯನ್ನು ನೀಡುತ್ತಿದೆ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮನ್ನು ಹಿಂದಕ್ಕೆ ಎಳೆಯಬಹುದು. ಮುಖ್ಯವಾಗಿ ಮಂಗಳವಾರ ಯಾರಿಗಾದರೂ ಗಟ್ಟಿಯಾಗಿ ಉತ್ತರ ಕೊಡಬೇಕು ಅನಿಸಿದರೂ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಆಮೇಲೆ ಮಾತನಾಡಿ. ನಿಮ್ಮ ತಾಳ್ಮೆಯೇ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ಕೊನೆಯಲ್ಲಿ ದೊಡ್ಡ ಯಶಸ್ಸನ್ನು ನೀಡುತ್ತಾನೆ. ಅದಕ್ಕಾಗಿಯೇ ಈ 4 ದಿನಗಳು ಅವಸರಪಡುವುದಕ್ಕಿಂತ ಯೋಚನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಿ. ಕುಂಭ ರಾಶಿಯವರು ಹೊರಗಡೆ ತುಂಬಾ ಶಾಂತವಾಗಿ ಕಂಡರೂ ಒಳಗಡೆ ಮಾತ್ರ ಎಷ್ಟೋ ಆಲೋಚನೆಗಳನ್ನು ಇಟ್ಟುಕೊಂಡಿರುವ ವ್ಯಕ್ತಿಗಳು. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಹೊಸತನ ಇರಬೇಕು ಎಂದು ಬಯಸುತ್ತಾರೆ. ಎಲ್ಲರೂ ಒಂದು ದಾರಿಯಲ್ಲಿ ನಡೆದರೆ ನೀವು ಇನ್ನೊಂದು ದಾರಿಯನ್ನು ಹುಡುಕುತ್ತೀರಿ. ಅದೇ ನಿಮ್ಮ ವಿಶೇಷತೆ. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ನಿಮಗೆ ಕೈಲಾದಷ್ಟು ಸಹಾಯ ಮಾಡಲು ಮುಂದಾಗುತ್ತೀರಿ. ಆದರೆ ನೀವು ಮಾಡಿದ ಸಹಾಯಕ್ಕೆ ಗುರುತು ಸಿಗದಿದ್ದರೂ ಆ ನೋವನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಮನಸ್ಸಿನಲ್ಲೇ ಮುಚ್ಚಿಟ್ಟುಕೊಳ್ಳುತ್ತೀರಿ. ಈ 4 ದಿನಗಳಲ್ಲಿ ನಿಮ್ಮಲ್ಲಿರುವ ಈ ಒಳ್ಳೆಯ ಗುಣಗಳಿಂದಾಗಿಯೇ ಕೆಲವರು ನಿಮ್ಮನ್ನು ಇನ್ನೂ ಹೆಚ್ಚು ಗೌರವಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ತುಂಬಾ ದಿನಗಳಿಂದ ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡವರು ಕೂಡ ಈಗ ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸುವ ಅವಕಾಶವಿದೆ. ಆದರೆ ನಿಮ್ಮಲ್ಲಿ ಒಂದು ಸಣ್ಣ ದೌರ್ಬಲ್ಯವೂ ಇರುತ್ತದೆ. ನೀವು ಎಲ್ಲರನ್ನೂ ಬೇಗ ನಂಬಿಬಿಡುತ್ತೀರಿ. ಒಳ್ಳೆಯ ಮನಸ್ಸಿನಿಂದ ಮಾತನಾಡುವ ಪ್ರತಿಯೊಬ್ಬರೂ ಪ್ರಾಮಾಣಿಕರಾಗಿಯೇ ಇರುತ್ತಾರೆ ಎಂದು ಭಾವಿಸುತ್ತೀರಿ. ಅದಕ್ಕಾಗಿಯೇ ಕೆಲವು ಸಂದರ್ಭಗಳಲ್ಲಿ ಮೋಸ ಹೋದ ಅನುಭವಗಳು ಕೂಡ ನಿಮಗಾಗಿರಬಹುದು.
ಈ 4 ದಿನಗಳಲ್ಲಿ ಅಂತಹ ಪರಿಸ್ಥಿತಿ ಮತ್ತೆ ಎದುರಾಗದಂತೆ ಶನಿಯ ಪ್ರಭಾವ ನಿಮ್ಮನ್ನು ಮೊದಲೇ ಎಚ್ಚರಿಸುತ್ತದೆ. ಯಾರ ಮಾತನ್ನೂ ತಕ್ಷಣ ನಂಬದೆ ಒಂದು ಬಾರಿ ಯೋಚಿಸಿ ನಿರ್ಧಾರ ತಗೊಂಡರೆ ಒಳ್ಳೆಯದು. ಮುಖ್ಯವಾಗಿ ಶನಿವಾರ ಮತ್ತು ಸೋಮವಾರದ ಮಧ್ಯದಲ್ಲಿ ನಿಮ್ಮ ಹತ್ತಿರ ಬರುವ ಒಂದು ಮಾಹಿತಿ ನಿಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ತೋರಿಸುವ ಸಾಧ್ಯತೆಯಿದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾದರೂ ಇರಬಹುದು, ವ್ಯಾಪಾರಕ್ಕೆ ಸಂಬಂಧಿಸಿದ್ದಾದರೂ ಇರಬಹುದು, ಅಥವಾ ಕೌಟುಂಬಿಕ ವಿಷಯವಾದರೂ ಇರಬಹುದು. ಸಣ್ಣ ವಿಷಯ ಅನಿಸಿದರೂ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೀವು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಗೌರವ ಗುರುತಿಸುವಿಕೆ ಈಗ ನಿಧಾನವಾಗಿ ನಿಮ್ಮ ಕಡೆಗೆ ಬರಲು ಶುರುವಾಗುತ್ತದೆ. ಕೆಲವು ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ. ನೀವು ಹೇಳುವ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ಹಿಂದೆ ನಿಮ್ಮನ್ನು ಟೀಕೆ ಮಾಡಿದ ವ್ಯಕ್ತಿಗಳೇ ಈಗ ನಿಮ್ಮ ಜೊತೆ ಸ್ನೇಹದಿಂದ ಮಾತನಾಡಲು ಪ್ರಯತ್ನಿಸುತ್ತಾರೆ. ಇದೇ ಸಮಯದಲ್ಲಿ ನಿಮಗೆ ದೂರವಾಗಿದ್ದ ಒಬ್ಬ ರಕ್ತ ಸಂಬಂಧಿ ಅಥವಾ ಸ್ನೇಹಿತ ಮತ್ತೆ ನಿಮ್ಮ ಜೀವನದೊಳಗೆ ಬರುವ ಸೂಚನೆಗಳು ಕಾಣಿಸುತ್ತಿವೆ. ಈ ಭೇಟಿ ಭವಿಷ್ಯದಲ್ಲಿ ನಿಮಗೆ ಉಪಯೋಗವಾಗುವ ಒಂದು ಒಳ್ಳೆಯ ಅವಕಾಶಕ್ಕೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಹಳೆಯ ಪರಿಚಯಗಳನ್ನು ಪೂರ್ತಿಯಾಗಿ ಬಿಟ್ಟುಬಿಡದೆ ಒಳ್ಳೆಯ ಮನಸ್ಸಿನಿಂದ ಮಾತನಾಡಿಸಿದರೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಸೆ ಎಂಬ ವ್ಯಕ್ತಿಯಿಂದ ನಿಮಗೆ ನಡೆಯುವುದು ಇದೇ 3 ಶುಭ ಸುದ್ದಿಗಳಿಗೆ ಕಾರಣವಾಗುವ ವಿಶೇಷ ಯೋಗವಿದು. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಷಯ ಎಸ್ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ಒಬ್ಬ ವ್ಯಕ್ತಿಯ ಸುತ್ತಲೇ ಸುತ್ತುತ್ತದೆ. ಈ ವ್ಯಕ್ತಿ ನಿಮಗೆ ತುಂಬಾ ದಿನಗಳಿಂದ ಪರಿಚಯ ಇರುವವರಾಗಿರಬಹುದು ಅಥವಾ ಇತ್ತೀಚೆಗಷ್ಟೇ ಪರಿಚಯವಾದವರಾಗಿರಬಹುದು. ಮೊದಲಿಗೆ ಅವರ ಮಾತುಗಳು ಮಾಮೂಲಿಯಾಗಿ ಅನಿಸಿದರೂ ಆಮೇಲೆ ಅವುಗಳೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತವೆ. ನೀವು ಕಾಯುತ್ತಿದ್ದ ಒಂದು ಮಾಹಿತಿ ಅವರ ಮೂಲಕವೇ ಸಿಗುತ್ತದೆ. ಉದ್ಯೋಗಕ್ಕೆ ಸಂಬಂಧಿಸಿದ ರೆಫರೆನ್ಸ್ ಇರಬಹುದು, ವ್ಯಾಪಾರದಲ್ಲಿ ಹೊಸ ಪರಿಚಯ ಇರಬಹುದು, ಅಥವಾ ಕುಟುಂಬದ ಒಂದು ಸಮಸ್ಯೆಗೆ ಪರಿಹಾರ ಇರಬಹುದು. ಈ ವ್ಯಕ್ತಿ ಹೇಳುವ ಒಂದು ಸಣ್ಣ ಮಾತು ಕೂಡ ನಿಮ್ಮ ಆಲೋಚನಾ ಶೈಲಿಯನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತದೆ. ಈ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಮೊದಲನೇ ಶುಭ ಸುದ್ದಿ ಬರಬಹುದು. ತುಂಬಾ ದಿನಗಳಿಂದ ನಿಂತುಹೋಗಿದ್ದ ಕೆಲಸ ಒಂದೇ ಸಮನೆ ಮುಂದೆ ಸಾಗುತ್ತದೆ. ಎರಡನೇ ಶುಭ ಸುದ್ದಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಬರಬೇಕಾಗಿದ್ದ ಹಣ ಕೈಸೇರುವುದು, ಹೊಸ ಆದಾಯದ ದಾರಿ ಕಾಣಿಸುವುದು ಅಥವಾ ಲಾಭದಾಯಕವಾದ ಅವಕಾಶ ಬರುವುದು ನಡೆಯುತ್ತದೆ. ಮೂರನೇ ಶುಭ ಸುದ್ದಿ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರುವ ಸಾಧ್ಯತೆಯಿದೆ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆ ಶುರುವಾಗುವುದು, ಮದುವೆ ಸಂಬಂಧ ಬರುವುದು, ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಕೇಳುವುದು ಅಥವಾ ದೂರವಿದ್ದ ವ್ಯಕ್ತಿ ವಾಪಸ್ ಬರುವಂತಹ ಬೆಳವಣಿಗೆಗಳು ಕಾಣಿಸುತ್ತಿವೆ. ಆದರೆ ಈ ಸೆ ಎಂಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಅವರು ಹೇಳುವ ವಿಷಯವನ್ನು ಪೂರ್ತಿಯಾಗಿ ಕೇಳಿ ಅವರ ಅನುಭವವನ್ನು ಗೌರವಿಸಿ. ಕೆಲವು ಬಾರಿ ಭಗವಂತ ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರನ್ನು ನಮಗೆ ತಿಳಿಯದಂತೆಯೇ ಕಳುಹಿಸುತ್ತಾನೆ. ಈ 4 ದಿನಗಳಲ್ಲಿ ಅಂತಹ ಅನುಭವ ನಿಮಗೆ ಎದುರಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಯಾರ ಮಾತನ್ನೂ ಕೀಳಾಗಿ ನೋಡದೆ ಪ್ರತಿಯೊಂದು ಅವಕಾಶವನ್ನು ಜಾಗರೂಕತೆಯಿಂದ ಪರಿಶೀಲಿಸಿ. ನೀವು ಊಹಿಸದ ಕಡೆಯಿಂದ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುವ ಸಮಯ ಇದೇ ಇರಬಹುದು. ಈ 4 ದಿನಗಳಲ್ಲಿ ಕುಂಭರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಕೆಲವು ಒಳ್ಳೆಯ ಬದಲಾವಣೆಗಳು ಕಾಣಿಸಲಿವೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ನಡೆದ ವಾದಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಮುಖ್ಯವಾಗಿ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದೆ ದೂರವಿದ್ದ ಕುಟುಂಬದ ಸದಸ್ಯರು ಮತ್ತೆ ನಿಮ್ಮ ಜೊತೆ ಪಾಸಿಟಿವ್ ಆಗಿ ಮಾತನಾಡುವ ಅವಕಾಶವಿದೆ. ನೀವು ಎಷ್ಟೋ ದಿನಗಳಿಂದ ಹೇಳಬೇಕು ಅಂದುಕೊಂಡಿದ್ದ ಒಂದು ವಿಷಯವನ್ನು ಈಗ ಹೇಳಲು ಸರಿಯಾದ ಸಮಯ ಸಿಗುತ್ತದೆ. ಕೋಪದಿಂದಲ್ಲದೆ ಪ್ರೀತಿಯಿಂದ ಮಾತನಾಡಿದರೆ ನೀವು ಊಹಿಸಿದ್ದಕ್ಕಿಂತ ಒಳ್ಳೆಯ ಫಲಿತಾಂಶ ಬರುತ್ತದೆ. ನಿಮ್ಮ ಮನೆಯಲ್ಲಿನ ಹಿರಿಯರ ಆಶೀರ್ವಾದ ಈ ದಿನಗಳಲ್ಲಿ ನಿಮಗೆ ದೊಡ್ಡ ರಕ್ಷಣೆಯಾಗಿ ನಿಲ್ಲುತ್ತದೆ. ಅವರ ಸಲಹೆಯನ್ನು ಸಣ್ಣದು ಎಂದು ಭಾವಿಸದೆ ಪಾಲಿಸಿದರೆ ಭವಿಷ್ಯದಲ್ಲಿ ಬರುವ ದೊಡ್ಡ ಸಮಸ್ಯೆಯೂ ತಪ್ಪಿಹೋಗುತ್ತದೆ. ವಿವಾಹಿತರ ವಿಷಯಕ್ಕೆ ಬಂದರೆ ಗಂಡ ಹೆಂಡತಿ ಮಧ್ಯೆ ಹಿಂದೆ ಉಂಟಾಗಿದ್ದ ಅಪಾರ್ಥಗಳು ಕಡಿಮೆಯಾಗುವ ಸೂಚನೆಗಳಿವೆ. ಒಬ್ಬರಿಗೊಬ್ಬರು ಸಮಯ ಕೊಡುವುದರಿಂದ ಬಂಧ ಇನ್ನೂ ಹೆಚ್ಚು ಬಲವಾಗುತ್ತದೆ. ಜೀವನ ಸಂಗಾತಿ ಮನಸ್ಸಿನಲ್ಲಿ ಮುಚ್ಚಿಟ್ಟಿದ್ದ ಒಂದು ಒಳ್ಳೆಯ ಆಲೋಚನೆ ನಿಮ್ಮ ಮುಂದೆ ಬರಬಹುದು. ಅದು ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಪ್ಲಾನ್ ಕೂಡ ಆಗಿರಬಹುದು. ಈ ದಿನಗಳಲ್ಲಿ ನಿಮ್ಮ ಜೀವನ ಸಂಗಾತಿ ಕೊಡುವ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆ ಸಲಹೆ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಲಾಭ ತಂದುಕೊಡುವ ಸಾಧ್ಯತೆಯಿದೆ. ತುಂಬಾ ದಿನಗಳಿಂದ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗದೆ ಇಬ್ಬಂದಿಯಲ್ಲಿದ್ದ ದಂಪತಿಗಳಿಗೆ ಈ ದಿನಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ.
ಮದುವೆಗಾಗಿ ಕಾಯುತ್ತಿರುವ ಅವಿವಾಹಿತರಿಗೆ ಈ 4 ದಿನಗಳು ಆಶಾದಾಯಕವಾಗಿ ಕಾಣಿಸುತ್ತಿವೆ. ಒಂದು ಹೊಸ ಸಂಬಂಧದ ಬಗ್ಗೆ ಮಾಹಿತಿ ಬರಬಹುದು. ಮೊದಲಿಗೆ ಅದು ಮಾಮೂಲಿ ಪರಿಚಯದಂತೆ ಅನಿಸಿದರೂ ಆಮೇಲೆ ಅದು ಒಳ್ಳೆಯ ಜೀವನ ಸಂಗಾತಿಯಾಗಿ ಬದಲಾಗುವ ಅವಕಾಶ ಹೊಂದಿರುತ್ತದೆ. ಮುಖ್ಯವಾಗಿ ಸಿ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ಮೂಲಕ ಒಂದು ಕುಟುಂಬದ ಪರಿಚಯ ಅಥವಾ ಸಂಬಂಧದ ಬಗ್ಗೆ ಚರ್ಚೆ ಶುರುವಾಗುವ ಸೂಚನೆಗಳು ಕಾಣಿಸುತ್ತಿವೆ. ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಹಿರಿಯರ ಜೊತೆ ಮಾತನಾಡಿ, ಯೋಚಿಸಿ ನಿರ್ಧಾರ ತಗೊಂಡರೆ ಒಳ್ಳೆಯದು. ಪ್ರೀತಿಯಲ್ಲಿ ಇರುವವರು ಅನಗತ್ಯ ಅನುಮಾನಗಳಿಂದ ದೂರವಿರಬೇಕು. ನಿಮ್ಮ ನಂಬಿಕೆಯೇ ಈ ಬಂಧವನ್ನು ಉಳಿಸುತ್ತದೆ. ಸಣ್ಣ ವಿಷಯವನ್ನು ದೊಡ್ಡದು ಮಾಡದೆ ಶಾಂತವಾಗಿ ಮಾತನಾಡಿದರೆ ಪ್ರೀತಿ ಇನ್ನೂ ಹೆಚ್ಚು ಬಲವಾಗುತ್ತದೆ. ಮಕ್ಕಳ ವಿಷಯದಲ್ಲೂ ಸಂತೋಷದಾಯಕ ಬೆಳವಣಿಗೆಗಳು ಕಾಣಿಸುತ್ತಿವೆ. ಓದಿನಲ್ಲಿ ಒಳ್ಳೆಯ ರಿಸಲ್ಟ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಅಥವಾ ಅವರು ಮಾಡಿದ ಕೆಲಸಕ್ಕೆ ಪ್ರಶಂಸೆ ಸಿಗುವ ಅವಕಾಶವಿದೆ. ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೆಯಿರಿ. ಅವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಪ್ರೋತ್ಸಾಹ ಅವರಿಗೆ ಜೀವನಪೂರ್ತಿ ನೆನಪಿನಲ್ಲಿ ಉಳಿಯುವ ಬಲವಾಗುತ್ತದೆ. ಕುಟುಂಬದಲ್ಲಿ ತುಂಬಾ ದಿನಗಳಿಂದ ನಡೆಯಬೇಕು ಅಂದುಕೊಂಡಿದ್ದ ಒಂದು ಶುಭ ಕಾರ್ಯದ ಬಗ್ಗೆ ಚರ್ಚೆಗಳು ಶುರುವಾಗುತ್ತವೆ. ಮನೆಯಲ್ಲಿ ನಗು ಹೆಚ್ಚಾಗುವ ಸಮಯ ಹತ್ತಿರವಾಗುತ್ತದೆ. ಉದ್ಯೋಗ ಮಾಡುವ ಕುಂಭರಾಶಿಯವರಿಗೆ ಈ 4 ದಿನಗಳು ಎಷ್ಟೋ ಮೌಲ್ಯಯುತವಾಗಿ ಬದಲಾಗಬಹುದು. ಇದುವರೆಗೆ ನೀವು ಪಟ್ಟ ಕಷ್ಟವನ್ನು ಯಾರೂ ಗುರುತಿಸಲಿಲ್ಲ ಅನಿಸಿದರೂ ಈಗ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗುತ್ತದೆ. ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುವ ಅವಕಾಶವಿದೆ. ಒಂದು ಸಣ್ಣ ಜವಾಬ್ದಾರಿಯನ್ನು ನಿಮಗೆ ವಹಿಸಬಹುದು. ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದರೆ ಭವಿಷ್ಯದಲ್ಲಿ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಾಗುವ ಅವಕಾಶಗಳು ಕಾಣಿಸುತ್ತಿವೆ. ಕಚೇರಿಯಲ್ಲಿ ನಿಮ್ಮ ಮೇಲೆ ಅಸೂಯೆ ಪಡುವ ಕೆಲವು ಜನರು ನಿಮ್ಮ ಕೆಲಸವನ್ನು ತಡೆಯಲು ಪ್ರಯತ್ನಿಸಿದರೂ ನಿಮ್ಮ ಪ್ರಾಮಾಣಿಕತೆಯೇ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ಅಗತ್ಯವಿಲ್ಲದ ವಾದಗಳಿಂದ ದೂರವಿದ್ದರೆ ನಿಮ್ಮ ಹೆಸರು ಇನ್ನೂ ಹೆಚ್ಚಾಗುತ್ತದೆ. ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಂದು ಶುಭ ಸೂಚನೆ ಕಾಣಿಸುತ್ತಿದೆ. ನೀವು ತುಂಬಾ ದಿನಗಳಿಂದ ಕಾಯುತ್ತಿದ್ದ ಫೋನ್ ಕಾಲ್ ಅಥವಾ ಇಂಟರ್ವ್ಯೂ ಮಾಹಿತಿ ಈ 4 ದಿನಗಳಲ್ಲಿ ಬರಬಹುದು. ಮುಖ್ಯವಾಗಿ ಸೋಮವಾರ ಮತ್ತು ಮಂಗಳವಾರದ ಮಧ್ಯದಲ್ಲಿ ಬರುವ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಮೊದಲಿಗೆ ಸಣ್ಣ ಕೆಲಸದಂತೆ ಅನಿಸಿದರೂ ಭವಿಷ್ಯದಲ್ಲಿ ಅದು ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗುವ ಅವಕಾಶ ಹೊಂದಿದೆ. ನಿಮ್ಮ ಬಯೋಡೇಟಾ ಅಥವಾ ಅರ್ಜಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಕಳುಹಿಸಿದರೆ ಒಳ್ಳೆಯ ಫಲಿತಾಂಶ ಕಾಣಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ತಡವಾದ ತಕ್ಷಣ ಅದೃಷ್ಟ ನಿಮ್ಮನ್ನು ಕೈಬಿಟ್ಟಿದೆ ಎಂದು ಅಂದುಕೊಳ್ಳಬೇಡಿ. ವ್ಯಾಪಾರ ಮಾಡುವವರಿಗೆ ಈ 4 ದಿನಗಳಲ್ಲಿ ಹೊಸ ಪರಿಚಯಗಳು ಏರ್ಪಡುತ್ತವೆ. ತುಂಬಾ ದಿನಗಳಿಂದ ನಿಂತುಹೋಗಿದ್ದ ಆರ್ಡರ್ ಮತ್ತೆ ಶುರುವಾಗುವ ಅವಕಾಶವಿದೆ. ನಿಮ್ಮ ವಸ್ತುಗಳು ಅಥವಾ ಸೇವೆಗಳಿಗೆ ಹೊಸ ಮಾರ್ಕೆಟ್ ಸಿಗಬಹುದು. ಮುಖ್ಯವಾಗಿ ಸಿ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ಮೂಲಕ ಒಂದು ಹೊಸ ವ್ಯಾಪಾರದ ಅವಕಾಶ, ಒಳ್ಳೆಯ ಕಸ್ಟಮರ್ ಅಥವಾ ಲಾಭದಾಯಕವಾದ ಒಪ್ಪಂದ ಬರುವ ಸೂಚನೆಗಳಿವೆ. ಅವರು ಹೇಳುವ ಪ್ರಸ್ತಾಪವನ್ನು ಪೂರ್ತಿಯಾಗಿ ಕೇಳಿ, ತಕ್ಷಣ ತಿರಸ್ಕರಿಸದೆ ಎಲ್ಲಾ ಕೋನಗಳಲ್ಲೂ ಯೋಚಿಸಿ. ಈ ಪರಿಚಯ ಭವಿಷ್ಯದಲ್ಲಿ ನಿಮ್ಮ ವ್ಯಾಪಾರವನ್ನು ಮತ್ತೊಂದು ಹಂತಕ್ಕೆ ಕರೆದೊಯ್ಯಬಲ್ಲದು. ವಿದ್ಯಾರ್ಥಿಗಳಿಗೂ ಒಳ್ಳೆಯ ಸಮಯ ಶುರುವಾಗುತ್ತದೆ. ಓದಿನ ಕಡೆ ಗಮನಕೊಟ್ಟವರಿಗೆ ಒಳ್ಳೆಯ ರಿಸಲ್ಟ್ ಬರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು ಈ ದಿನಗಳಲ್ಲಿ ಮಾಡುವ ರಿವಿಷನ್ ಭವಿಷ್ಯದ ಯಶಸ್ಸಿಗೆ ಬಲವಾದ ಅಡಿಪಾಯವಾಗುತ್ತದೆ. ವಿದೇಶದಲ್ಲಿ ಓದಬೇಕು ಅಂದುಕೊಳ್ಳುವವರಿಗೆ ಒಂದು ಒಳ್ಳೆಯ ಮಾಹಿತಿ ಬರಬಹುದು. ಗುರುಗಳ ಆಶೀರ್ವಾದ ತಗೊಂಡು ಓದು ಶುರು ಮಾಡಿದರೆ ಏಕಾಗ್ರತೆ ಹೆಚ್ಚುತ್ತದೆ. ಮೊಬೈಲ್, ಟಿವಿ ತರಹದ ವಸ್ತುಗಳಿಗೆ ಹೆಚ್ಚು ಸಮಯ ಕೊಡದೆ ಓದಿನ ಕಡೆ ಗಮನ ಹರಿಸುವುದು ಈ ಸಮಯದಲ್ಲಿ ಅತ್ಯಂತ ಅಗತ್ಯ. ಈ 4 ದಿನಗಳಲ್ಲಿ ಕುಂಭರಾಶಿಯವರ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಿಸುತ್ತದೆ. ತುಂಬಾ ದಿನಗಳಿಂದ ಬರಬೇಕಾಗಿದ್ದ ಹಣದ ಬಗ್ಗೆ ನೀವು ಆತಂಕ ಪಡುತ್ತಿದ್ದರೆ ಈಗ ಆ ವಿಷಯದಲ್ಲಿ ಒಳ್ಳೆಯ ಮಾಹಿತಿ ಬರುವ ಅವಕಾಶವಿದೆ. ಯಾರಾದರೂ ನಿಮಗೆ ಕೊಡಬೇಕಾಗಿದ್ದ ಬಾಕಿ ಹಣವನ್ನು ವಾಪಸ್ ಕೊಡುವ ಸೂಚನೆಗಳು ಕಾಣಿಸುತ್ತಿವೆ. ಉದ್ಯೋಗದಲ್ಲಿ ಹೆಚ್ಚುವರಿ ಆದಾಯ ಬರುವ ಅವಕಾಶ ಇರಬಹುದು. ವ್ಯಾಪಾರದಲ್ಲಿ ನಿಂತುಹೋಗಿದ್ದ ಪೇಮೆಂಟ್ಗಳು ಕೂಡ ರಿಲೀಸ್ ಆಗಬಹುದು. ಹಣ ಕೈಗೆ ಬಂದ ತಕ್ಷಣ ಅನಗತ್ಯ ಖರ್ಚುಗಳನ್ನು ಮಾಡದೆ ಭವಿಷ್ಯಕ್ಕಾಗಿ ಸ್ವಲ್ಪ ಮೊತ್ತವನ್ನು ಉಳಿತಾಯ ಮಾಡುವುದು ಒಳ್ಳೆಯದು. ಈ 4 ದಿನಗಳಲ್ಲಿ ಉಳಿಸುವ ಪ್ರತಿಯೊಂದು ರೂಪಾಯಿಯೂ ಮುಂಬರುವ ತಿಂಗಳುಗಳಲ್ಲಿ ನಿಮಗೆ ಎಷ್ಟೋ ಉಪಯೋಗಕ್ಕೆ ಬರುತ್ತದೆ. ಭೂಮಿ, ಮನೆ ಅಥವಾ ಸ್ಥಿರಾಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲೂ ಅನುಕೂಲಕರ ಸಂಕೇತಗಳು ಕಾಣಿಸುತ್ತಿವೆ. ತುಂಬಾ ದಿನಗಳಿಂದ ನಿಂತುಹೋಗಿದ್ದ ರಿಜಿಸ್ಟ್ರೇಷನ್ ಕೆಲಸ ಪೂರ್ತಿಯಾಗುವ ಅವಕಾಶವಿದೆ.
ಹೊಸ ಸೈಟು ಕೊಳ್ಳಬೇಕು ಅಂದುಕೊಳ್ಳುವವರು ಎಲ್ಲಾ ದಾಖಲೆಗಳನ್ನು ಪೂರ್ತಿಯಾಗಿ ಪರಿಶೀಲಿಸಿ ಮಾತ್ರ ನಿರ್ಧಾರ ತಗೋಬೇಕು. ಕುಟುಂಬದ ಸದಸ್ಯರ ಸಲಹೆ ಪಡೆದುಕೊಳ್ಳುವುದು ಒಳ್ಳೆಯದು. ಗಡಿಬಿಡಿಯಲ್ಲಿ ತಗೊಂಡ ನಿರ್ಧಾರ ಆಮೇಲೆ ಕಷ್ಟ ಕೊಡಬಹುದು. ಆದರೆ ಪೂರ್ತಿಯಾಗಿ ಪರಿಶೀಲಿಸಿ ತಗೊಂಡ ನಿರ್ಧಾರ ಮಾತ್ರ ದೀರ್ಘಕಾಲದ ಲಾಭ ನೀಡುತ್ತದೆ. ಹಳೆಯ ಆಸ್ತಿಗೆ ಸಂಬಂಧಿಸಿದ ವಿವಾದವಿದ್ದರೆ ಅದಕ್ಕೆ ಪರಿಹಾರ ಕಾಣಿಸುವ ದಿಸೆಯಲ್ಲಿ ಪರಿಸ್ಥಿತಿಗಳು ಬದಲಾಗಲು ಶುರುವಾಗುತ್ತವೆ. ಸಾಲದ ವಿಷಯದಲ್ಲಿ ಒಂದು ಎಚ್ಚರಿಕೆ ಅಗತ್ಯ. ಹೊಸ ಸಾಲ ತಗೋಬೇಕಾದ ಪರಿಸ್ಥಿತಿ ಬಂದರೆ 1 ಬಾರಿ ಅಲ್ಲ 2 ಬಾರಿ ಯೋಚಿಸಿ. ಈ ಸಮಯದಲ್ಲಿ ಅನಗತ್ಯ ಸಾಲಗಳನ್ನು ದೂರ ಇಡುವುದು ಒಳ್ಳೆಯದು. ನಿಮಗೆ ತಿಳಿದ ವ್ಯಕ್ತಿ ಹೂಡಿಕೆ ಮಾಡಿ ಅಥವಾ ಬೇಗ ಲಾಭ ಬರುತ್ತದೆ ಎಂದು ಹೇಳಿದರೂ ತಕ್ಷಣ ನಂಬಬೇಡಿ. ಮುಖ್ಯವಾಗಿ ಸಿ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ಮೂಲಕ ಬರುವ ಆರ್ಥಿಕ ಅವಕಾಶವನ್ನು ಮಾತ್ರ ಜಾಗರೂಕತೆಯಿಂದ ಪರಿಶೀಲಿಸಿ. ಅದು ನಿಜವಾಗಿಯೂ ಲಾಭದಾಯಕವಾದ ಅವಕಾಶವಾಗಿ ಬದಲಾಗುವ ಸೂಚನೆಗಳಿದ್ದರೂ ಎಲ್ಲಾ ವಿವರಗಳನ್ನು ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಈ 4 ದಿನಗಳಲ್ಲಿ ನಿಮಗೆ ಬರುವ 3 ಶುಭ ಸುದ್ದಿಗಳಲ್ಲಿ ಒಂದು ಹಣ ಅಥವಾ ಆದಾಯಕ್ಕೆ ಸಂಬಂಧಿಸಿದ್ದಾಗಿರುವ ಸಾಧ್ಯತೆ ತುಂಬಾ ಬಲವಾಗಿ ಕಾಣಿಸುತ್ತಿದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಸಿಗುವ ಪ್ರತಿಯೊಂದು ಅವಕಾಶವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಂಡರೆ ಮುಂಬರುವ ದಿನಗಳಲ್ಲಿ ಆರ್ಥಿಕವಾಗಿ ಇನ್ನೂ ಹೆಚ್ಚು ಸ್ಥಿರವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈ 4 ದಿನಗಳಲ್ಲಿ ಕುಂಭರಾಶಿಯವರ ಆರೋಗ್ಯ ಸಾಮಾನ್ಯವಾಗಿ ಅನುಕೂಲಕರವಾಗಿಯೇ ಕಾಣಿಸುತ್ತಿದ್ದರೂ ಶರೀರ ಕೊಡುವ ಸಣ್ಣ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ಕಳೆದ ಕೆಲವು ದಿನಗಳಿಂದ ಕೆಲಸದ ಒತ್ತಡ, ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಭವಿಷ್ಯದ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಪೂರ್ತಿ ವಿಶ್ರಾಂತಿ ಸಿಕ್ಕಿಲ್ಲ. ಅದರ ಪ್ರಭಾವ ನಿದ್ದೆಯ ಮೇಲೆ ಬೀರುವ ಸಾಧ್ಯತೆ ಇದೆ. ರಾತ್ರಿ ತಡವಾಗಿ ಮಲಗುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದರಿಂದ ಆಯಾಸ ಹೆಚ್ಚಾಗಬಹುದು. ಈ 4 ದಿನಗಳಲ್ಲಿ ಬೆಳಿಗ್ಗೆ ಸ್ವಲ್ಪ ಹೊತ್ತು ನಡೆಯುವುದು, ಸಾಕಷ್ಟು ನೀರು ಕುಡಿಯುವುದು, ಮನೆಯಲ್ಲಿ ತಯಾರಿಸಿದ ಊಟಕ್ಕೆ ಆದ್ಯತೆ ಕೊಡುವುದರಿಂದ ಶರೀರದಲ್ಲಿ ಹೊಸ ಉತ್ಸಾಹ ಬರುತ್ತದೆ. ಮುಖ್ಯವಾಗಿ ಶನಿವಾರ ಮತ್ತು ಭಾನುವಾರ ವಿಶ್ರಾಂತಿಗೂ ಸ್ವಲ್ಪ ಸಮಯ ಕೊಡಿ. ಶರೀರ ವಿಶ್ರಾಂತಿ ಪಡೆದರೆ ಮನಸ್ಸು ಕೂಡ ಶಾಂತವಾಗಿರುತ್ತದೆ. ಮೊಣಕಾಲು, ಕೀಲು ನೋವು, ಬೆನ್ನು ನೋವು ಅಥವಾ ಹೆಗಲ ನೋವಿನಿಂದ ಬಳಲುತ್ತಿರುವವರು ಹೆಚ್ಚು ತೂಕ ಎತ್ತದಂತೆ ಜಾಗ್ರತೆ ವಹಿಸಬೇಕು. ಕೆಲವು ಜನರಿಗೆ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಬಹುದು. ಹೆಚ್ಚು ಹೊತ್ತು ಮೊಬೈಲ್ ಅಥವಾ ಕಂಪ್ಯೂಟರ್ ಮುಂದೆ ಕೂರುವುದನ್ನು ಕಡಿಮೆ ಮಾಡಿದರೆ ಈ ಸಮಸ್ಯೆಗಳು ಕಡಿಮೆಯಾಗುವ ಅವಕಾಶವಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಕುಟುಂಬದ ಸದಸ್ಯರು ಹೇಳುವ ಸಣ್ಣ ಸೂಚನೆಯನ್ನು ನೀವು ನಿರ್ಲಕ್ಷ್ಯ ಮಾಡಬಹುದಾ? ಕೆಲವು ಸಂದರ್ಭಗಳಲ್ಲಿ ನಮಗೆ ಕಾಣಿಸದ ಸಮಸ್ಯೆಯನ್ನು ನಮ್ಮವರೇ ಮೊದಲು ಗುರುತಿಸುತ್ತಾರೆ. ಈ ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಂದರೆ ಭವಿಷ್ಯದಲ್ಲಿ ದೊಡ್ಡ ಕಷ್ಟವನ್ನು ದೂರ ಇಟ್ಟಂತೆ. ಪ್ರಯಾಣಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಈ 4 ದಿನಗಳು ಅನುಕೂಲಕರ ಸಂಕೇತಗಳನ್ನು ತೋರಿಸುತ್ತಿವೆ. ಉದ್ಯೋಗ, ವ್ಯಾಪಾರ ಅಥವಾ ಕೌಟುಂಬಿಕ ಅಗತ್ಯಗಳಿಗಾಗಿ ಮಾಡುವ ಪ್ರಯಾಣಗಳು ಒಳ್ಳೆಯ ರಿಸಲ್ಟ್ ಕೊಡುತ್ತವೆ. ತುಂಬಾ ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಒಂದು ಪ್ರಯಾಣ ಈಗ ಪೂರ್ತಿಯಾಗುವ ಅವಕಾಶವಿದೆ. ಈ ಪ್ರಯಾಣದಲ್ಲೇ ನಿಮ್ಮ ಜೀವನಕ್ಕೆ ಉಪಯೋಗವಾಗುವ ಒಂದು ಹೊಸ ಪರಿಚಯ ಏರ್ಪಡಬಹುದು. ಆಶ್ಚರ್ಯಕರವಾಗಿ ಆ ಪರಿಚಯದಲ್ಲಿ ಎಸ್ಸಿ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯಿರುವ ಸಾಧ್ಯತೆಯೂ ಇದೆ. ಮೊದಲಿಗೆ ಮಾಮೂಲಿ ಸಂಭಾಷಣೆಯಂತೆ ಅನಿಸಿದರು, ಆಮೇಲೆ ಅದು ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬಕ್ಕೆ ಉಪಯೋಗವಾಗುವ ದಾರಿಯನ್ನು ತೋರಿಸುತ್ತದೆ. ವಾಹನ ಚಲಾಯಿಸುವವರು ವೇಗವನ್ನು ನಿಯಂತ್ರಿಸಬೇಕು. ಗಡಿಬಿಡಿಯ ನಿರ್ಧಾರಗಳಿಗಿಂತ ಜಾಗರೂಕತೆಯಿಂದ ವ್ಯವಹರಿಸಿದರೆ ಪ್ರಯಾಣ ಸುಖವಾಗಿ ಮುಗಿಯುತ್ತದೆ. ಮಾನಸಿಕ ನೆಮ್ಮದಿಗಾಗಿ ಈ ದಿನಗಳಲ್ಲಿ ಪ್ರಕೃತಿಗೆ ಹತ್ತಿರವಾಗಿ ಸ್ವಲ್ಪ ಸಮಯ ಕಳೆಯುವುದು ಒಳ್ಳೆಯದು. ಬೆಳಿಗ್ಗೆ ಸೂರ್ಯೋದಯ ನೋಡುವುದು, ಸಂಜೆ ದೇವಸ್ಥಾನದ ಹತ್ತಿರ ಸ್ವಲ್ಪ ಹೊತ್ತು ಕೂರುವುದು ಅಥವಾ ಭಕ್ತಿ, ಸಂಗೀತ ಕೇಳುವುದರಿಂದ ಮನಸ್ಸಿನಲ್ಲಿರುವ ಆತಂಕಗಳು ಕಡಿಮೆಯಾಗುತ್ತವೆ. ನೀವು ಎಷ್ಟೋ ದಿನಗಳಿಂದ ಹುಡುಕುತ್ತಿರುವ ಉತ್ತರ ಹೊರಗಡೆಯಲ್ಲ, ನಿಮ್ಮ ಮನಸ್ಸಿನಲ್ಲೇ ಇದೆ ಎಂಬುದನ್ನು ಈ ದಿನಗಳು ನಿಮಗೆ ತಿಳಿಸಿಕೊಡುತ್ತವೆ. 3 ಶುಭ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಸರಣಿಯಾಗಿ ಬೆಳಕು ತುಂಬುವ ಸಂಕೇತಗಳು. ಈ 4 ದಿನಗಳಲ್ಲಿ ಕುಂಭರಾಶಿಯವರಿಗೆ ಸರಣಿಯಾಗಿ 3 ಶುಭ ಸುದ್ದಿಗಳನ್ನು ಕೇಳುವ ಯೋಗ ಬಲವಾಗಿ ಕಾಣಿಸುತ್ತಿದೆ. ಮೊದಲನೇ ಶುಭ ಸುದ್ದಿ, ನೀವು ತುಂಬಾ ದಿನಗಳಿಂದ ಕಾಯುತ್ತಿದ್ದ ಒಂದು ಕೆಲಸದ ಬಗ್ಗೆ ಬರಬಹುದು. ಸರ್ಕಾರಿ ಕಚೇರಿಯಲ್ಲಿ ಬಾಕಿ ಇದ್ದ ಕೆಲಸ ಇರಬಹುದು, ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿ ಇರಬಹುದು, ಅಥವಾ ಕುಟುಂಬದಲ್ಲಿ ನಿಂತು ಹೋಗಿದ್ದ ಒಂದು ನಿರ್ಧಾರ ಪೂರ್ತಿಯಾಗುವುದೂ ಇರಬಹುದು. ನೀವು ಇದು ಯಾವಾಗ ಮುಗಿಯುತ್ತದೋ ಅಂದುಕೊಂಡ ವಿಷಯ ಈಗ ಒಂದೇ ಸಮನೆ ಮುಂದೆ ಹೋಗುತ್ತದೆ. ಈ ಸುದ್ದಿ ನಿಮ್ಮ ಮನಸ್ಸಿನಲ್ಲಿರುವ ಹೊರೆಯನ್ನು
ತುಂಬಾ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಎರಡನೇ ಶುಭ ಸುದ್ದಿ ಆರ್ಥಿಕವಾಗಿ ಸಂತೋಷ ಉಂಟುಮಾಡುವ ಸಾಧ್ಯತೆ ಇದೆ. ಊಹಿಸದ ಕಡೆಯಿಂದ ಹಣ ಬರಬಹುದು. ನೀವು ಮಾಡಿದ ಕೆಲಸಕ್ಕೆ ಬರಬೇಕಾಗಿದ್ದ ಬಾಕಿ ಪೇಮೆಂಟ್ ಸಿಗಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಆರ್ಡರ್ ಬರಬಹುದು. ಉದ್ಯೋಗಿಗಳಿಗೆ ಹೆಚ್ಚುವರಿ ಜವಾಬ್ದಾರಿಯ ಜೊತೆಗೆ ಒಳ್ಳೆಯ ಗೌರವ ಲಭಿಸಬಹುದು. ಮುಖ್ಯವಾಗಿ ಸ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ಮೂಲಕ ಒಂದು ಲಾಭದಾಯಕವಾದ ಮಾಹಿತಿ ನಿಮಗೆ ತಲುಪುವ ಅವಕಾಶವಿದೆ. ಅವರು ಹೇಳುವ ಮಾತನ್ನು ಜಾಗರೂಕತೆಯಿಂದ ಕೇಳಿ. ಆ ಮಾಹಿತಿ ಭವಿಷ್ಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಅವಕಾಶವಾಗಿ ಬದಲಾಗಬಹುದು. ಕೆಲವು ಬಾರಿ ಅದೃಷ್ಟ ದೊಡ್ಡ ಸದ್ದಿನೊಂದಿಗೆ ಬರುವುದಿಲ್ಲ, ಒಂದು ಸಣ್ಣ ಮಾಹಿತಿಯ ರೂಪದಲ್ಲಿ ನಮ್ಮ ಮುಂದೆ ಬರುತ್ತದೆ. ಮೂರನೇ ಶುಭ ಸುದ್ದಿ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿ ಕಾಣಿಸುತ್ತಿದೆ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆ ಶುರುವಾಗುತ್ತದೆ. ಮದುವೆ ತಡವಾಗುತ್ತಿರುವವರಿಗೆ ಒಳ್ಳೆಯ ಸಂಬಂಧ ಬರಬಹುದು. ಮಕ್ಕಳಿಗೆ ಸಂಬಂಧಿಸಿದ ಶುಭ ಸುದ್ದಿ ಕೇಳಬಹುದು. ದೂರವಿದ್ದ ರಕ್ತ ಸಂಬಂಧಿಗಳು ಮತ್ತೆ ಒಂದಾಗಬಹುದು. ಕೆಲವು ಜನರಿಗೆ ಸಂತಾನಕ್ಕೆ ಸಂಬಂಧಿಸಿದ ಆನಂದದಾಯಕ ಮಾಹಿತಿ ಕೂಡ ಬರುವ ಅವಕಾಶವಿದೆ. ಈ ಮೂರು ಶುಭ ಸುದ್ದಿಗಳು ಒಂದೇ ದಿನ ಬರಬೇಕು ಅಂತೇನೂ ಇಲ್ಲ. ಜೂನ್ 27ರಿಂದ ಜೂನ್ 30ರ ಮಧ್ಯದಲ್ಲಿ ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ತುಂಬುವ ರೀತಿಯಲ್ಲಿ ನಡೆಯುವ ಸೂಚನೆಗಳಿವೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಪ್ರತಿಯೊಂದು ಫೋನ್ ಕಾಲ್, ಪ್ರತಿಯೊಂದು ಮೆಸೇಜ್, ಪ್ರತಿಯೊಂದು ಹೊಸ ಪರಿಚಯವನ್ನು ಗೌರವದಿಂದ ಸ್ವೀಕರಿಸಿ. ಈ ಶುಭ ಸುದ್ದಿಗಳು ಬರಲು ನಿಮ್ಮ ಹಳೆಯ ಕಷ್ಟವೇ ಕಾರಣ. ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಈಗ ಸಮಯ ಫಲ ಕೊಡುತ್ತಿದೆ. ನೀವು ಹಿಂದೆ ಯಾರಿಗಾದರೂ ಮಾಡಿದ ಸಹಾಯ ಈಗ ಮತ್ತೊಂದು ರೂಪದಲ್ಲಿ ನಿಮ್ಮ ಹತ್ತಿರ ಬರುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಯಾರನ್ನೂ ನಿರ್ಲಕ್ಷ್ಯ ಮಾಡದೆ ಪ್ರತಿಯೊಂದು ಅವಕಾಶವನ್ನು ಸಕಾರಣವಾಗಿ ಸ್ವೀಕರಿಸಿ. ಯಾವ ದೇವಸ್ಥಾನಗಳನ್ನು ದರ್ಶನ ಮಾಡಿದರೆ ಅದೃಷ್ಟ ಇನ್ನೂ ಹೆಚ್ಚು ಬಲವಾಗುತ್ತದೆ. ಈ 4 ದಿನಗಳಲ್ಲಿ ಗ್ರಹಸ್ಥಿತಿಯನ್ನು ಇನ್ನು ಹೆಚ್ಚು ಅನುಕೂಲಕರವಾಗಿ ಬದಲಾಯಿಸಿಕೊಳ್ಳಲು ದೈವಾರಾಧನೆ ಎಷ್ಟೋ ಶುಭ ಫಲಗಳನ್ನು ನೀಡುತ್ತದೆ. ಮುಖ್ಯವಾಗಿ ಕುಂಭರಾಶಿಯವರಿಗೆ ಶನಿಯ ಅನುಗ್ರಹ ತುಂಬಾ ಮುಖ್ಯವಾದದ್ದು. ಅದಕ್ಕಾಗಿಯೇ ಶನಿವಾರ ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಅಡೆತಡೆಗಳು ಕಡಿಮೆಯಾಗುವ ಅವಕಾಶವಿದೆ. ಶನಿದೇವರ ಮುಂದೆ ಪ್ರಶಾಂತವಾಗಿ ಕೂತು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿದರೆ ಮನಸ್ಸಿನಲ್ಲಿರುವ ಭಯ ಕಡಿಮೆಯಾಗುತ್ತದೆ. ನಿಮ್ಮ ಕಷ್ಟಕ್ಕೆ ಸರಿಯಾದ ಫಲ ಸಿಗಲಿ ಎಂದು ಪ್ರಾರ್ಥಿಸಿ. ಶನಿಯ ಅನುಗ್ರಹ ಸಿಕ್ಕಾಗ ತಡವಾಗುತ್ತಿದ್ದ ಕೆಲಸಗಳು ಕೂಡ ವೇಗವಾಗ ಪೂರ್ತಿಯಾಗುತ್ತವೆ. ಹಾಗೆಯೇ ಶಿವಾಲಯಕ್ಕೆ ಭೇಟಿ ನೀಡುವುದು ಕೂಡ ಈ ದಿನಗಳಲ್ಲಿ ಎಷ್ಟೋ ಒಳಿತು ಮಾಡುತ್ತದೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಅಥವಾ ಕನಿಷ್ಠ 1 ಬಿಂದಿಗೆ ನೀರು ಸಮರ್ಪಿಸುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಕುಟುಂಬದಲ್ಲಿರುವ ಕಲಹಗಳು ಕಡಿಮೆಯಾಗುತ್ತವೆ. ಉದ್ಯೋಗ, ವ್ಯಾಪಾರ, ಆರೋಗ್ಯದಂತಹ ವಿಷಯಗಳಲ್ಲಿ ಇರುವ ಅಡೆತಡೆಗಳು ನಿವಾರಣೆಯಾಗುವ ಅವಕಾಶ ಇರುತ್ತದೆ. ಸೋಮವಾರ ಶಿವಾಲಯ ದರ್ಶನ ಮಾಡಿದರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವ ಸೂಚನೆಗಳು ಕಾಣಿಸುತ್ತಿವೆ. ಹಾಗೆಯೇ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಕೋರಿಕೆಗಳನ್ನು ಭಕ್ತಿಯಿಂದ ಹೇಳಿಕೊಂಡರೆ ನಿಂತು ಹೋಗಿದ್ದ ಕೆಲಸಗಳು ಕ್ರಮೇಣ ಮುಂದೆ ಸಾಗುತ್ತವೆ. ನವಗ್ರಹಗಳ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಕೂಡ ಈ ಸಮಯದಲ್ಲಿ ಒಳ್ಳೆಯ ಫಲಿತಾಂಶ ನೀಡುತ್ತದೆ. ಪ್ರತಿಯೊಂದು ಗ್ರಹಕ್ಕೂ ನಮಸ್ಕರಿಸಿ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಿಸಬೇಕೆಂದು ಪ್ರಾರ್ಥಿಸಿ. ಮುಖ್ಯವಾಗಿ ಈ ದಿನಗಳಲ್ಲಿ ಸಿ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ಮೂಲಕ ನಿಮಗೆ ಬರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ಬುದ್ಧಿ, ಸರಿಯಾದ ನಿರ್ಧಾರ ತಗೊಳ್ಳುವ ಶಕ್ತಿ ಕೊಡಪ್ಪ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ. ದೇವಸ್ಥಾನದಿಂದ ಹೊರಗೆ ಬರುವಾಗ ಬಡವರಿಗೆ ನಿಮಗೆ ಕೈಲಾದಷ್ಟು ಸಹಾಯ ಮಾಡಿ. 1 ಬಾಳೆಹಣ್ಣು, 1 ಹೊತ್ತಿನ ಊಟ ಅಥವಾ ಸ್ವಲ್ಪ ದಾನ ಮಾಡಿದರೂ ಅದು ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ಇನ್ನೂ ಹೆಚ್ಚು ಮಾಡುತ್ತದೆ. ಈ 4 ದಿನಗಳಲ್ಲಿ ಭಕ್ತಿಯಿಂದ ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ನಿಮ್ಮ ಭವಿಷ್ಯಕ್ಕೆ ಒಂದು ಬಲವಾದ ಆಶೀರ್ವಾದವಾಗಿ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ಈ 4 ದಿನಗಳಲ್ಲಿ ಖಂಡಿತ ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯವಾದ ಸಂಕೇತಗಳು ಅದೃಷ್ಟ ಬಾಗಿಲು ತಟ್ಟುವ ಸಮಯವಿದು. ಜೂನ್ 27, 28, 29, 30ರ ದಿನಾಂಕಗಳು ಕುಂಭರಾಶಿಯವರಿಗೆ ಮಾಮೂಲಿ ದಿನಗಳಂತೆ ಕಂಡರೂ ಜೀವನದಲ್ಲಿ ಕೆಲವು ಮುಖ್ಯವಾದ ತಿರುವುಗಳು ಸಿಗುವ ಸಮಯವಾಗಿ ಬದಲಾಗುವ ಸೂಚನೆಗಳಿವೆ. ಈ ದಿನಗಳಲ್ಲಿ ನಿಮ್ಮ ಸುತ್ತ ನಡೆಯುವ ಪ್ರತಿಯೊಂದು ಘಟನೆಯನ್ನು ಜಾಗರೂಕತೆಯಿಂದ ಗಮನಿಸಿ. ಯಾಕೆಂದರೆ ಭಗವಂತ ನಮ್ಮ ಜೀವನದಲ್ಲಿ ಅವಕಾಶಗಳನ್ನು ಎಷ್ಟೋ ಬಾರಿ ಸಾಮಾನ್ಯ ಘಟನೆಗಳ ರೂಪದಲ್ಲೇ ಕಳುಹಿಸುತ್ತಾನೆ. 1 ಫೋನ್ ಕಾಲ್, 1 ಸಣ್ಣ ಮೆಸೇಜ್, 1 ಅನಿರೀಕ್ಷಿತ ಪರಿಚಯ ಅಥವಾ ತುಂಬಾ ದಿನಗಳ ನಂತರ ಸಿಗುವ ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುವ ಅವಕಾಶವಿದೆ.
ಅದಕ್ಕಾಗಿಯೇ ಈ ದಿನಗಳಲ್ಲಿ ಯಾರ ಮಾತನ್ನಾದರೂ ಪೂರ್ತಿಯಾಗಿ ಕೇಳಿ. ಗಡಿಬಿಡಿಯಲ್ಲಿ ತಿರಸ್ಕರಿಸಬೇಡಿ. ಮುಖ್ಯವಾಗಿ ಸಿ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸುವ ಅವಕಾಶ ಕಾಣಿಸುತ್ತಿದೆ. ಈ ವ್ಯಕ್ತಿ ನಿಮಗೆ ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿ ನೀಡಬಹುದು, ವ್ಯಾಪಾರದಲ್ಲಿ ಲಾಭ ಬರುವ ದಾರಿ ತೋರಿಸಬಹುದು, ಕುಟುಂಬದ ಸಮಸ್ಯೆಗೆ ಪರಿಹಾರ ಹೇಳಬಹುದು, ಅಥವಾ ನೀವು ತುಂಬಾ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿಗೆ ಅವರೇ ಕಾರಣವಾಗಬಹುದು. ಮೊದಲಿಗೆ ಅವರ ಮಾತು ಸಣ್ಣದು ಅನಿಸಿದರೂ ಆಮೇಲೆ ಅದೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಈ ವ್ಯಕ್ತಿಯ ಜೊತೆ ಮಾತನಾಡುವಾಗ ಪ್ರಶಾಂತವಾಗಿ ಕೇಳಿ. ಕೋಪದಿಂದ ಅಥವಾ ಅಹಂಕಾರದಿಂದ ರಿಯಾಕ್ಟ್ ಮಾಡಬೇಡಿ. ಕೆಲವು ಬಾರಿ ಅದೃಷ್ಟ ನಮಗೆ ಮನುಷ್ಯರ ರೂಪದಲ್ಲಿ ಬರುತ್ತದೆ. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂಬರುವ ಕೆಲವು ತಿಂಗಳುಗಳ ಜೀವನದ ಮೇಲೆ ಪ್ರಭಾವ ಬೀರುವ ಅವಕಾಶವಿದೆ. ಆದ್ದರಿಂದ ಭಾವುಕರಾಗದೆ ಯೋಚಿಸಿ ನಿರ್ಧಾರ ತಗೊಳ್ಳಿ. ಯಾರೋ ಗಡಿಬಿಡಿ ಮಾಡುತ್ತಿದ್ದಾರೆ ಎಂದು ತಕ್ಷಣ ಸಹಿ ಮಾಡುವುದು, ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವುದು ಅಥವಾ ಮಾತು ಕೊಡುವಂತಹ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಅದೇ ಸಮಯದಲ್ಲಿ ಒಳ್ಳೆಯ ಅವಕಾಶವನ್ನು ಕೂಡ ಹೆದರಿ ಕಳೆದುಕೊಳ್ಳಬೇಡಿ. ನಿಮ್ಮ ಅಂತರಾತ್ಮ ಹೇಳುವ ಮಾತನ್ನು ಒಂದು ಬಾರಿ ಕೇಳಿ. ಹಿರಿಯರ ಸಲಹೆ ಪಡೆದುಕೊಳ್ಳಿ, ಆಮೇಲೆ ಹೆಜ್ಜೆ ಇಡಿ. ಈ ದಿನಗಳಲ್ಲಿ ನೀವು ತೋರಿಸುವ ತಾಳ್ಮೆ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ ಎಂಬುದನ್ನು ಗುರುತಿಸಿ. ಈ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಕಾಣಿಸುವ 3 ಶುಭ ಸುದ್ದಿಗಳು ಒಂದೊಂದಾಗಿ ನಿಮ್ಮಲ್ಲಿ ಹೊಸ ಆಶಾವಾದ ತುಂಬುತ್ತವೆ. ಮೊದಲನೇ ಶುಭ ಸುದ್ದಿ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ದೂರ ಮಾಡುತ್ತದೆ. ಎರಡನೆಯದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಬಲ ನೀಡುತ್ತದೆ, ಕುಟುಂಬದಲ್ಲಿ ಸಂತೋಷ ತರುತ್ತದೆ. ಈ 3 ಶುಭ ಸಂಕೇತಗಳು ನಿಮ್ಮ ಜೀವನದಲ್ಲಿ ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡುವ ಅವಕಾಶಗಳನ್ನು ಹೊಂದಿರುತ್ತವೆ. ಅದಕ್ಕಾಗಿಯೇ ಈ 4 ದಿನಗಳು ಪ್ರತಿ ಬೆಳಿಗ್ಗೆ ಪಾಸಿಟಿವ್ ಆಲೋಚನೆಯೊಂದಿಗೆ ಆರಂಭಿಸಿ. ನೀವು ಮಾತನಾಡುವ ಪ್ರತಿಯೊಂದು ಮಾತಿನಲ್ಲೂ ಪ್ರೀತಿ ಇರಲಿ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಪ್ರಾಮಾಣಿಕತೆ ಇರಲಿ. ಅದೇ ನಿಮ್ಮ ಅದೃಷ್ಟವನ್ನು ಇನ್ನೂ ಹೆಚ್ಚು ಬಲಪಡಿಸುತ್ತದೆ. ಪರಿಹಾರಗಳು: ಈ 4 ದಿನಗಳಲ್ಲಿ ಶನಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗಬೇಕಾದರೆ ಕೆಲವು ಸಣ್ಣ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿ. ಶನಿವಾರ ಬೆಳಿಗ್ಗೆ ಅಥವಾ ಸಂಜೆ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಮಂತ್ರವನ್ನು ಭಕ್ತಿಯಿಂದ ಜಪಿಸಿದಾಗ ಮನಸ್ಸಿನಲ್ಲಿರುವ ಭಯಗಳು ಕ್ರಮೇಣ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಶನಿ ಸ್ತೋತ್ರ ಕೇಳುವುದು ಕೂಡ ಶುಭಪ್ರದವಾಗಿರುತ್ತದೆ. ಕಪ್ಪು ಎಳ್ಳು, ಕಪ್ಪು ಉದ್ದು ಅಥವಾ ನಿಮಗೆ ಕೈಲಾದ ಆಹಾರವನ್ನು ಬಡವರಿಗೆ ದಾನ ಮಾಡಿ. ಕಾಗೆಗಳಿಗೆ ಆಹಾರ ಹಾಕುವುದು, ಹಸುವಿಗೆ ಹಸಿರು ಹುಲ್ಲು ನೀಡುವುದು, ವೃದ್ಧರಿಗೆ ಸಹಾಯ ಮಾಡುವುದು ಶನಿಯ ಅನುಗ್ರಹವನ್ನು ಹೆಚ್ಚಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸೋಮವಾರ ಶಿವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡಿ. ನಿಮ್ಮ ಕುಟುಂಬದ ಸದಸ್ಯರ ಹೆಸರುಗಳೊಂದಿಗೆ ಸೇರಿ ಶಿವನನ್ನು ಪ್ರಾರ್ಥಿಸಿದರೆ ಮನೆಯಲ್ಲಿರುವ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ನೆಮ್ಮದಿ ಹೆಚ್ಚುತ್ತದೆ. ಈ 4 ದಿನಗಳಲ್ಲಿ ಪ್ರತಿ ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋಗುವ ಮುನ್ನ ಹಿರಿಯರಿಗೆ ನಮಸ್ಕಾರ ಮಾಡಿ. ತಂದೆತಾಯಿಯ ಆಶೀರ್ವಾದ ತಗೊಳ್ಳಿ. ನೀವು ಕೆಲಸ ಆರಂಭಿಸುವ ಮುನ್ನ ಭಗವಂತನ ಹೆಸರನ್ನು 1 ಬಾರಿ ಸ್ಮರಿಸಿ. ನಿಮಗೆ ಎದುರಾಗುವ ಎಸ್ ಎಂಬ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ಜೊತೆ ಗೌರವದಿಂದ ನಡೆದುಕೊಳ್ಳಿ. ಅವರ ಮೂಲಕ ಬರುವ ಅವಕಾಶವನ್ನು ನಿರ್ಲಕ್ಷ್ಯ ಮಾಡದೆ ವಿವೇಕದಿಂದ ಪರಿಶೀಲಿಸಿ. ಗಡಿಬಿಡಿಯ ನಿರ್ಧಾರಗಳಲ್ಲದೆ ಧೈರ್ಯ, ತಾಳ್ಮೆ, ಭಕ್ತಿ ಈ 3 ನಿಮ್ಮ ಜೊತೆಗಿದ್ದರೆ ಈ 4 ದಿನಗಳು ನಿಮ್ಮ ಜೀವನಕ್ಕೆ ಶುಭಪ್ರದವಾದ ಬದಲಾವಣೆಗಳನ್ನು ತರಬಲ್ಲವು. ಕುಂಭ ರಾಶಿಯವರಿಗೆ ಜೂನ್ 27, 28, 29, 30ರ ದಿನಾಂಕಗಳಿಗೆ ಸಂಬಂಧಿಸಿದ ಈ ಫಲಿತಾಂಶಗಳಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಮುಖ್ಯವಾದ ಸಂಕೇತಗಳು: ಎಸ್ ಎಂಬ ವ್ಯಕ್ತಿಯಿಂದಾಗುವ ಪ್ರಭಾವ, ನಿಮಗೆ ಎದುರಾಗುವ 3 ಶುಭ ಸುದ್ದಿಗಳು, ಗ್ರಹಗಳ ಅನುಕೂಲತೆ, ಮಾಡಬೇಕಾದ ಪರಿಹಾರಗಳು ಎಲ್ಲವನ್ನೂ ವಿವರವಾಗಿ ತಿಳಿದುಕೊಂಡಿದ್ದೀರಿ. ಈ ದಿನಗಳಲ್ಲಿ ನೀವು ಭಕ್ತಿಯಿಂದ, ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತಗೊಂಡರೆ ಅನೇಕ ಶುಭ ಫಲಗಳು ನಿಮ್ಮ ಕಡೆಗೆ ಬರುವ ಅವಕಾಶಗಳಿವೆ. ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಅನಿಸಿದ್ದರೆ ಅಸ್ಟ್ರಾಲಜಿ ಪರಿಹಾರ್ ಚಾನೆಲ್ ಅನ್ನು ಇನ್ಮುಂದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಹೀಗೆ ಪ್ರತಿದಿನ ಬರುವ ರಾಶಿಫಲಗಳು, ಗ್ರಹಚಾರದ ವಿಶೇಷಗಳು, ಆಧ್ಯಾತ್ಮಿಕ ಪರಿಹಾರಗಳು
ನಿಮಗೆ ತಕ್ಷಣ ತಲುಪುತ್ತವೆ. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಗಿದೆಯೋ, ಮುಖ್ಯವಾಗಿ ಸೇ ಎಂಬ ವ್ಯಕ್ತಿಯ ಮೂಲಕ ನಿಮಗೆ ಯಾವುದಾದರೂ ಶುಭ ಸುದ್ದಿ ಅಥವಾ ಒಳ್ಳೆಯ ಅವಕಾಶ ಬಂತಾ ಎಂಬುದನ್ನು ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ನಿಮ್ಮ ಅನುಭವ ಇನ್ನುಳಿದ ಕುಂಭ ರಾಶಿಯವರಿಗೂ ಉಪಯೋಗವಾಗುತ್ತದೆ.